ನಮಸ್ತೆ ವೀಕ್ಷಕರೇ, ಅಶ್ವವಿಗ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷತಾ. ಮಹಾಕುಂಭಕ್ಕೆ ರಸ್ತೆಯುದ್ದಕ್ಕೂ 17 ಕೋಟಿ ರೂಪಾಯಿ ವೆಚ್ಚದಲ್ಲಿ 84 ಕಂಬಗಳು ಅಳವಡಿಸಲಾಗಿದೆ. ಹೌದು, ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭ ಮೇಳಕ್ಕಾಗಿ 17 ಕೋಟಿ ರೂಪಾಯಿ ವೆಚ್ಚದಲ್ಲಿ 84 ಕೆಂಪು ಮರಳುಗಲ್ಲಿನ ಸ್ತಂಭಗಳನ್ನ ನಿರ್ಮಿಸಲಾಗ್ತಾ ಇದೆ. ಪಿಲ್ಲರ್ಸ್ ಆಫ್ ಫೇತ್ ಎಂದು ಹೆಸರಿಸಲಾದ ಈ ಸ್ತಂಭಗಳು ಶಿವನ 108 ನಾಮಗಳನ್ನ ಹೊಂದಿವೆ ಮತ್ತು 4 ವೇದಗಳು, ಆಶ್ರಮಗಳು, ವರ್ಣಗಳು ಮತ್ತು ದಿಕ್ಕುಗಳನ್ನ ಪ್ರತಿನಿಧಿಸುತ್ತದೆ. ಈ ಸ್ತಂಭಗಳ ಪ್ರದಕ್ಷಿಣೆ 84 ಲಕ್ಷ ಜನ್ಮಗಳ ಯಾತ್ರೆಯಂತೆ ಅಂತ ನಂಬಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ 12 ವರ್ಷಗಳ ನಂತರ ನಡೆಯಲಿರುವ ಮಹಾಕುಂಭದ ಸಿದ್ಧತೆಗಳು ಭರದಿಂದ ಸಾಗಿವೆ. ಈ ಸರಣಿಯ ಅಡಿಯಲ್ಲಿ ಉತ್ತರ ಪ್ರದೇಶ ಸರ್ಕಾರವು ವಿಮಾನ ನಿಲ್ದಾಣಕ್ಕೆ ಹೋಗುವ ರಸ್ತೆಯಲ್ಲಿ 84 ಪಿಲ್ಲರ್ಗಳನ್ನ ಸ್ಥಾಪಿಸ್ತಾ ಇದೆ. ಕೆಂಪು ಮರಳುಗಲ್ಲಿನಿಂದ ಮಾಡಿದ ಈ ಕಂಬಗಳಿಗೆ ಪಿಲ್ಲರ್ಸ್ ಆಫ್ ಫೇತ್ ಅಂತ ಹೆಸರಿಸಲಾಗಿದೆ. ಸುಮಾರು 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವ ಈ ಕಂಬಗಳ ಮೇಲೆ ಶಿವನ 108 ನಾಮಗಳನ್ನ ಬರೆಯಲಾಗಿದೆ. ಹಾಗೆಯೇ ಸನಾತನದ ಪ್ರತೀಕವಾದ ಕಲಶವನ್ನು ಸಹ ಎಲ್ಲಾ ಕಂಬಗಳ ಮೇಲೆ ಇರಿಸಲಾಗಿದೆ. ರಾಜಸ್ಥಾನದ ಬನ್ನಿ ಪಹಾರ್ಪುರದಲ್ಲಿ ಈ ಕಂಬಗಳನ್ನ ನಿರ್ಮಿಸಲಾಗಿದೆ ಮತ್ತು ಪ್ರತಿಯೊಂದಕ್ಕೂ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಯಾವುದೇ ವ್ಯಕ್ತಿ ಈ ಕಂಬಗಳಿಗೆ ಪ್ರದಕ್ಷಿಣೆ ಹಾಕಿದಾಗ ಅವರು 84 ಲಕ್ಷ ಜನ್ಮಗಳ ಯಾತ್ರೆಯನ್ನ ಪೂರ್ಣಗೊಳಿಸಿದ ಅನುಭವವನ್ನ ಹೊಂದುತ್ತಾರೆ. ಮಹಾಕುಂಭದಿಂದ ವಿಮಾನ ನಿಲ್ದಾಣಕ್ಕೆ ಹೋಗುವ ಮಾರ್ಗದಲ್ಲಿ ಈ ಕಂಬಗಳನ್ನ ಅಳವಡಿಸಿರುವ ಸಂಸ್ಥೆಯ ಅಧಿಕಾರಿಗಳ ಪ್ರಕಾರ ಈ ಕಂಬಗಳನ್ನ ಜೋಡಿಸುವುದರಲ್ಲಿ ನಿಜವಾದ ಕುಶಲತೆ ಇದೆ. ವಾಸ್ತವವಾಗಿ ಈ 84 ಕಂಬಗಳನ್ನ 4 ಭಾಗಗಳಲ್ಲಿ ಅಳವಡಿಸಲಾಗ್ತಾ ಇದೆ. ಈ 4 ಭಾಗಗಳು ಸನಾತನ ಧರ್ಮದ 4 ವೇದಗಳು, 4 ಆಶ್ರಮಗಳು, 4 ವರ್ಣಗಳು ಮತ್ತು 4 ದಿಕ್ಕುಗಳನ್ನ ಪ್ರತಿನಿಧಿಸುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ಒಮ್ಮೆ ಈ ಕಂಬಗಳ ಪ್ರದಕ್ಷಿಣೆ ಮುಗಿದರೆ 84 ಲಕ್ಷ ಜನ್ಮಗಳ ಯಾತ್ರೆ ಪೂರ್ಣಗೊಳ್ಳಲಿದೆ. ಪ್ರತಿ ಕಂಬದ ಮೇಲೆ ಶಿವನ 108 ಹೆಸರುಗಳನ್ನ ದಾಖಲಿಸಲಾಗಿದೆ ಮತ್ತು ಈ ಹೆಸರುಗಳನ್ನ 4 ಭಾಗಗಳಲ್ಲಿ ಬರೆಯಲಾಗಿದೆ ಎಂದು ಹೇಳಲಾಗಿದೆ. ಹೀಗಾಗಿ ಈ 84 ಸ್ತಂಭಗಳ ಕ್ರಾಂತಿ ಬ್ರಹ್ಮಾಂಡದ ಕ್ರಾಂತಿಗೆ ಸಮಾನವಾಗಿರುತ್ತದೆ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.